ಭಾರತದ ಸ್ವರ್ಗ ಭೂಮಿಯಲ್ಲಿ ಉಗ್ರರು ಅಟ್ಟಹಾಸ ಮೆರೆದು ಅದೆಷ್ಟೋ ಭಾರತೀಯರ ದೇಹದ ಮೇಲೆ ರೌದ್ರ ನರ್ತನವನ್ನು ಮಾಡಿದ ಆಪರೇಷನ್ ಸಿಂಧೂರ್. ಆ ಆಪರೇಷನ್ ಸಿಂಧೂರ್ನಲ್ಲಿ ಬಳಸಲಾದ ಫೋನ್ ಯಾವುದು ಗೊತ್ತಾ? ಆಪರೇಷನ್ ಸಿಂಧೂರ್ನಲ್ಲಿ ಬಳಸಿದ್ದ ಫೋನ್ ಯಾವುದು? ಅದರ ವೈಶಿಷ್ಟ್ಯಗಳೇನು? ನಿಜಕ್ಕೂ ಶಾಕ್ ಆಗ್ತೀರಿ. ಕೇಳುಗನ ಮನಸ್ಸಿಗೂ ದೇಹಕ್ಕೂ ರೋಮಾಂಚನ. ಅದು ಇಂಡಿಯನ್ ಆರ್ಮಿ ಮುಖ್ಯಸ್ಥ ಉಪೇಂದ್ರ ಬಿಚ್ಚಿಟ್ಟ ರಹಸ್ಯ. ಆಪರೇಷನ್ ಸಿಂಧೂರ್ ಸಂದರ್ಭ ಬಳಸಲಾದ ಫೋನ್ ಯಾವುದು ಎಂದರೆ, ಭಾರತೀಯ ಸೇನೆ ಬಳಸಿದ್ದ ಫೋನ್, ಅದರ ವೈಶಿಷ್ಟ್ಯಗಳೇನು? ಹಾಗಾದ್ರೆ ಇಂಡಿಯನ್ ಆರ್ಮಿ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಮಾಹಿತಿ ಹೊರಹಾಕಿದ್ದಾರೆ. ಸಂಭವ್ ಅನ್ನೋ ಮೊಬೈಲ್ ಅಂತೆ ಅದು. ಸಂಭವ್. ನಾನು ನೀವು ಬಳಸಿದ್ದು ಯಾವುದು ಅಂದರೆ ಈ ನೋಕಿಯಾ, ಸ್ಯಾಮ್ಸಂಗು, ಐಫೋನು, ಹೀಗೆ ಸಾಕಷ್ಟುಗಳಿದ್ದಾವೆ. ಆದರೆ ಆಪರೇಷನ್ ಸಿಂಧೂರ್ ನಮ್ಮ ಶತ್ರುಗಳನ್ನು ಹೊಡೆದು ಹಾಕಬಹುದಾದ ಆರ್ಮಿಗಳ ಕೈಯಲ್ಲಿ ಇರಲೇಬೇಕಾದ ಮೊಬೈಲ್ ಅದು. ಆ ಮೊಬೈಲ್ ಹೆಸರು ಸಂಭವ್. ಸಂಭವ್ ಅನ್ನೋ ಮೊಬೈಲ್ನನ್ನು ಇಂಡಿಯನ್ ಆರ್ಮಿಗಳು ಬಳಸ್ತಾ ಇದ್ರು. ನಾನು ನೀವು ಬಳಸಿದ ಕಾಮನ್ ಮೊಬೈಲ್ ಥರ ಇರೋದಿಲ್ಲ ಅದು. ಅಂದರೆ ಅದರ ಆಕಾರ, ಅದರ ರೂಪಗಳು ಹಂಗೆ ಇರಬಹುದು, ಆದರೆ ಆ ಕೆಲಸ ನಮ್ಮ ಮೊಬೈಲ್ಗಳು ಮಾಡೋ ಥರದ ಕೆಲಸಗಳಲ್ಲ. ಸಂಭವ್ ಇದು ಮೇಡ್ ಇನ್ ಇಂಡಿಯಾ, ನಮ್ಮದೇ ದೇಶದ ಮೇಡ್ ಇದು. ಕಾರಣ ದೇಶದ ಆಂತರಿಕ ಭದ್ರತೆ ಅಂತ ಬಂದಾಗ ನಾವು ಯಾರನ್ನೂ ನಂಬೋದಕ್ಕಾಗಲ್ಲ. ಯಾವನು ಅಮೇರಿಕದ ಟ್ರಂಪು ಅಂಥೇಳಿ ನಂಬೋದಕ್ಕಾಗಲ್ಲ. ಇತ್ತ ಪಾಕಿಸ್ತಾನ, ಅದನ್ನು ಸಾಂಪ್ರದಾಯಿಕವಾಗಿ ನಾವು ನಂಬೋದೇ ಇಲ್ಲ. ಅತ್ತ ಚೀನಾನೂ ನಂಬಲ್ಲ, ಇತ್ತ ಭೂತಾನನ್ನು ನಂಬಲ್ಲ, ನೇಪಾಳವನ್ನು ನಾವು ನಂಬೋದಿಲ್ಲ. ಹಾಗಾಗಿ ನಮ್ಮ ದೇಶದ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರಬೇಕು. ನೋಡಿ, ಈ ಪೊಲೀಸ್ ವ್ಯಾನ್ಗಳಲ್ಲಿ, ಪೊಲೀಸ್ ಜೀಪ್ಗಳಲ್ಲಿ ಕಾಮನ್ ಡ್ರೈವರ್ಗಳನ್ನು ಚಾಲಕ ಅಂತ ಅವ್ರು ನೇಮಕ ಮಾಡ್ಕೊಳ್ಳಲ್ಲ. ಪೊಲೀಸ್ ಇಲಾಖೆಯ ಪೊಲೀಸರನ್ನೇ ಅವರು ಚಾಲಕರು ಅಂತ ಪರಿಗಣಿಸೋದು. ಹಾಗೇನೆ ಭಾರತ ದೇಶದ ಆಂತರಿಕ ಭದ್ರತೆ ಅಂತ ಬಂದಾಗ ಎಲೆಕ್ಟ್ರಾನಿಕ್ ಡಿವೈಸ್ ಮೇಡ್ ಇನ್ ಇಂಡಿಯಾ ಆಗಿರಬೇಕು ಅನ್ನೋ ನಿಯಮವಿದ್ದಾವೆ. ಇದು ನಾವು ನೀವು ಬಳಸುವ ಮೊಬೈಲ್ಗಿಂತ ವಿಭಿನ್ನ ಆಗಿರುತ್ತೆ. ಸಂಭವ್ ಪೂರ್ಣ ಹೆಸರು ಸೆಕ್ಯೂರ್ ಆರ್ಮಿ ಮೊಬೈಲ್ ಭಾರತ್. ಎಂಡ್ ಟು ಎಂಡ್ ಸುರಕ್ಷಿತ ಸಂವಹನ ಇರುವ ರೀತಿಯಲ್ಲಿ ವಿನ್ಯಾಸ. ನೋಡಿ, ಸಾಮಾನ್ಯವಾಗಿ ನಾವು ವಾಟ್ಸಪ್ ಚಾಟ್ಗಳು, ಸ್ನ್ಯಾಪ್ಚಾಟ್, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಮೆಸೆಂಜರ್ಗಳಲ್ಲಿ ಸಂದೇಶಗಳನ್ನು ಇತ್ತಿಂದತ್ತ ವ್ಯವಹಾರ ಮಾಡ್ತೀವಿ ಮೆಸೇಜ್ಗಳ ಮುಖಾಂತರ. ಸೊ ಈ ಫೋನ್ಗಳಲ್ಲೂ ವ್ಯವಹರಿಸ್ಬೋದು, ಆದರೆ ಅದು ಮೂರನೇ ವ್ಯಕ್ತಿಗೆ ಗೊತ್ತಾಗೋ ಸಾಧ್ಯತೆಗಳಿರ್ತವೆ ನಮ್ಮ ನಾರ್ಮಲ್ ಫೋನ್ಗಳಲ್ಲಿ. ಆದರೆ ಸಂಭವ್ ಮೊಬೈಲ್ ಭಾರತೀಯ ಸೇನೆ ಬಳಸೋದ್ರಿಂದಾಗಿ ಭಾರತದ ಇಂಟರ್ನಲ್ ಸೆಕ್ಯೂರಿಟಿಗೆ ಧಕ್ಕೆಯಾಗಬಹುದು, ಸೋರಿಕೆಯಾಗಬಹುದು ಎನ್ನುವಂಥ ಕಾರಣಕ್ಕೋಸ್ಕರ ಸಂಭವ್ ಮೊಬೈಲ್ ಬಳಸಿದರೆ ಯಾವುದೇ ಮಾಹಿತಿ ಲೀಕ್ ಆಗೋದಿಲ್ಲ. ಸಂಭವ್ನಲ್ಲಿ ವಾಟ್ಸಾಪ್ ಮಾದರಿಯ ಎಂ ಸಿಗ್ಮಾ ಅಪ್ಲಿಕೇಶನ್ ಕೂಡ ಇರ್ತವೆ. ಈ ವಿಶೇಷ ಅಪ್ಲಿಕೇಶನ್ ಮೂಲಕ ಸೇನೆಯ ಸಂವಹನ ಆಗ್ತಾ ಇತ್ತು. ಸೊ ಆಪರೇಷನ್ ಸಿಂಧೂರ್ ಎನ್ನುವಂತಹ ಭಾರತದ ಅತ್ಯಂತ ರೋಮಾಂಚನಕಾರಿ ಆಪರೇಷನ್, ಆ ಆಪರೇಷನ್ನಲ್ಲಿ ಬಳಸಲಾದ ಮೊಬೈಲ್ನ ವೈಶಿಷ್ಟ್ಯ ಇದಾಗಿತ್ತು. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.